ರಾಜ್ಯ ಬಿಜೆಪಿ ಕಾರ್ಯಾಲಯದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಎನಿಸಿಕೊಳ್ಳುವ ಯೋಗ್ಯತೆ ಇಲ್ಲ. ದಲಿತ ಸಮುದಾಯಗಳಿಗೆ ಅವರು ದೊಡ್ಡ ಮೋಸ ಮಾಡಿದ್ದಾರೆ. 30 ವರ್ಷಗಳಿಂದ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಹೋರಾಟ ನಡೆಯುತ್ತಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಆಗಬೇಕು ಎಂಬ ಬೇಡಿಕೆ ಇದೆ. ಆದರೆ ಇದನ್ನು ಲೆಕ್ಕಿಸದೆ ಕಾಂಗ್ರೆಸ್ ಸರ್ಕಾರ ಕೋರ್ಟ್ ಆದೇಶವನ್ನೇ ಬದಲಾಯಿಸಿ ಸರಿಯಾಗಿ ಮೀಸಲಾತಿ ಅನುಷ್ಠಾನ ಮಾಡುತ್ತಿಲ್ಲ ಎಂದರು. ಸದಾಶಿವನ ಆಯೋಗವನ್ನು ನೇಮಕ ಮಾಡಿದರು ಕಾಂಗ್ರೆಸ್ ಸರ್ಕಾರ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ತರಿಸಿಕೊಂಡ್ರು ಕಾಂಗ್ರೆಸ್ ಸರ್ಕಾರ. ಮತ್ತು ನಮ್ಮ ಸರ್ಕಾರ ಇದ್ದಾಗ ದಲಿತರ ಹೋರಾಟಕ್ಕೆ ಮಾನ್ಯತೆ ಮಾಡಿ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿಗೆ 15 ಇದ್ದದ್ದು 17, ಎಸ್ಟಿಗೆ 3 ಇದ್ದದ್ದು 7 ಮಾಡಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ 4 ಗುಂಪುಗಳನ್ನಾಗಿ ಮಾಡಿ ವರ್ಗೀಕರಣ ಮಾಡಿ ನಮ್ಮ ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಮಾಧುಸ್ವಾಮಿ ಅವ್ರ ನೇತೃತ್ವದಲ್ಲಿ ಸಂಪುಟದ ಉಪಸಮಿತಿ ಮಾಡಿ ವರದಿಯನ್ನು ತಗೊಂಡು ಕೇಂದ್ರಕ್ಕೆ ಶಿಫಾರಸು ಮಾಡಿದರು. ಎಸ್ಸಿ ಒಳಗೆ ಮಾದಿಗರು ಮತ್ತು ಅವರ ಸಂಬಂಧಿತ ಉಪಜಾತಿಗಳಿಗೆ 6%, ಚಲವಾದಿ ಮತ್ತು ಉಪಜಾತಿಗಳಿಗೆ 5.5% ಮತ್ತು ಲಂಬಾಣಿ, ಬೋವಿ, ಕೊರ್ಚ 4 ಜಾತಿಗಳಿಗೆ 4.5%, ಅಲೆಮಾರಿಗಳಿಗೆ 1%. ಹೀಗೆ ಮಾಡಿ 2022ರಲ್ಲಿ 2 ಸದನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಒಪ್ಪಿಗೆ ಪಡೆದು ರಾಜ್ಯಪಾಲರ ಅನುಮೋದನೆ ಪಡೆದು ಕಾನೂನನ್ನು ಮಾಡಿದ್ದರು. ಮತ್ತು 4 ವರ್ಷಗಳ ಕಾಲ ರಾಜ್ಯದಲ್ಲಿ 17% ಮತ್ತು 7% 24% ಎಸ್ಸಿ ಎಸ್ಟಿಗೆ ಮೀಸಲಾತಿ ಸೌಲಭ್ಯ ಸಿಕ್ತು. ಆದರೆ ಯಾರೋ ಒಬ್ಬರು ಕೋರ್ಟಿಗೆ ಹೋಗಿದ್ದಾರಂಥೇಳಿ ಸಿದ್ದರಾಮಯ್ಯನವ್ರ ಸರ್ಕಾರ ಕೋರ್ಟಿಗೆ ಅಟೆಂಡ್ ಮಾಡಿ ಯಾಕೆ ಹೆಚ್ಚು ಮಾಡಿದೆ ಸರ್ಕಾರ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿತ್ತು. BJP ಸರ್ಕಾರ ಮಾಡಲಿ, ಕಾಂಗ್ರೆಸ್ ಸರ್ಕಾರ ಮಾಡಲಿ, ಸಾಮಾಜಿಕ ನ್ಯಾಯದಡಿಯಲ್ಲಿ ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಾವು ಮಾಡಿದ್ದೀವಿ ಅಂತ ಕೋರ್ಟಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಮಾಡದೆ 2 ಮುದ್ದತ್ತುಗಳಿಗೆ ತಪ್ಪಿಸಿ ಕೋರ್ಟ್ ಪಾರ್ಸಲಿ ಸ್ಟೇ ಮಾಡಿದ ನಂತರ ಹೋಗಿ ಮೆಮೊ ಹಾಕ್ಕೊಡ್ತಾರೆ. ಕರ್ನಾಟಕ ಸರ್ಕಾರ ಅಡ್ವೊಕೇಟ್ ಜನರಲ್ ಮುಖಾಂತರ ಏನು ಮೆಮೊ ಹಾಕ್ಕೊಳ್ತಾರೆ, ನಾವು 17% 7% ಮೀಸಲಾತಿ ಕೊಡೋದಲ್ಲ, 1995ರ ಆದೇಶದ ಅನುಗುಣವಾಗಿ 15% ಎಸ್ಸಿಗೆ 3% ಎಸ್ಟಿಗೆ ಕೊಡ್ತೀವಿ, ಅದನ್ನು ಅನುಮೋದನೆ ಮಾಡಿ ಕೋರ್ಟು ಪರ್ಮಿಷನ್ ಕೊಡಬೇಕು ಅಂತ ಕೇಳಿದಾಗ ಕೋರ್ಟು ವಿಧಿ ಇಲ್ಲದೇ ಸರ್ಕಾರನೇ ಹೇಳಿದಾಗ ಸರ್ಕಾರದ ಏನು ಮೆಮೊ ಹಾಕಿತ್ತು ಆ ಮೆಮೊಗೆ ಒಪ್ಪಿ 15-3 ಮಾಡಿದೆ. ಹೊರತು ಯಾವ ಕೋರ್ಟು ಕೂಡ 17% 7% ಸ್ಟೇ ಮಾಡಿಲ್ಲ ಮತ್ತು ಯಾವ ಕೋರ್ಟು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಇವರಾಗೆ ಬರೆದು ಕೊಟ್ಟು ಕಡಿಮೆ ಮಾಡಿ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದರ ಮೂಲಕ ಸಿದ್ದರಾಮಯ್ಯನವರು ಅಹಿಂದ ನಾಯಕರನ್ನುವಂಥ ಗೌರವವನ್ನು ಕಳ್ಕೊಂಡಿದ್ದಾರೆ. ಅಹಿಂದ ನಾಯಕರು ಅನಿಸ್ಕೊಳ್ಳಿಕ್ಕೆ ಅವ್ರ ಯೋಗ್ಯತೆಯೇ ಇಲ್ಲ. ಯಾರು ಆದೇಶವನ್ನು ಮಾರ್ಪಾಡು ಮಾಡಿ ಕಡಿಮೆ ಮಾಡ್ತಾರ, ಹೆಚ್ಚು ಮಾಡಬೇಕಾದದ್ದನ್ನು ಕಡಿಮೆ ಮಾಡ್ತಾರ, ಅಂಥವ್ರು ಅಹಿಂದ ನಾಯಕರು ಅಂತೇಳಿ ಈ ರಾಜ್ಯದ ಹಿಂದುಳಿದ ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾ ಮೋಸಗಾರತನವನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, 3 ಮಂದಿ, 2 ನ್ಯಾಯಾಧೀಶರು, 1 ಕಾನೂನು ಸಚಿವರು ಮಾಡಿದ್ದನ್ನು ಬಿಟ್ಟು ಮತ್ತೆ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ವರದಿ ತಗೊಂಡು ಅದನ್ನು ಇವತ್ತು ವಿಶೇಷ ಸಂಪುಟ ಮಾಡ್ತಿರಲ್ಲ, ನಿಮಗೆ ಯಾವ ನೈತಿಕತೆ ಇದೆ? ಮತ್ತು ವರದಿ ಕೊಟ್ಟಂಥ ನ್ಯಾಯಮೂರ್ತಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಅವ್ರಿಗೆ ಅವಮಾನ ಮಾಡ್ದಂಗಲ್ಲ. ಸಿದ್ದರಾಮಯ್ಯನವರೇ ಹೇಳಿ, ನ್ಯಾಯಮೂರ್ತಿಗಳು ಕೊಟ್ಟದ್ದನ್ನು ಒಪ್ಪಬೇಕು, ಇಲ್ಲ ತಿರಸ್ಕಾರ ಮಾಡಬೇಕಾಗಿತ್ತು. ಆದರೆ ಇನ್ನೊಂದು ಕಮಿಟಿ ಮಾಡಿ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡಿದ್ರಲ್ಲ, ನಿಮ್ಮನ್ನು ಈ ನಾಡಿನ ಜನ ಕ್ಷಮಿಸೋದಲ್ಲ, ಅಹಿಂದ ನಾಯಕರತ್ತು ಒಪ್ಪೋದಿಲ್ಲ. ನಾನು ಕೊನೆಯದಾಗಿ ಇವತ್ತು ವಿನಂತಿ ಮಾಡ್ತೇನೆ, ಮತ್ತೆ ಗೊಂದಲ ಸೃಷ್ಟಿ ಮಾಡಬೇಡಿ. ಎಸ್ಸಿ ಜನಾಂಗಗಳ ಮಧ್ಯೆ ಜಗಳ ಹಚ್ಚಿ
ವಿಷಬೀಜ ಬಿತ್ತಿ ಅವ್ರನ್ನ ಬೀದಿಯಲ್ಲಿ ಬಡದಾಡುವಂತೆ ಮಾಡಬೇಡಿ. ಒಂದು ಸಾಮಾಜಿಕ ನ್ಯಾಯದಲ್ಲಿ ನಿರ್ಣಯ ಮಾಡದೆ ಹೋದ್ರೆ ಯಾವ ಜನಾಂಗದವ್ರು ನಮಗೆ ಬೇಕು ಅಂತ 30 ವರ್ಷ ಹೋರಾಟ ಮಾಡ್ತಾ ಇದ್ದಾರ ಅವರಿಗೆ ಇವತ್ತು ಮಾಧುಸ್ವಾಮಿ ವರದಿ ಆಗಿರ್ಬೋದು, ನಾಗಮೋಹನ್ ದಾಸರ ವರದಿ ಆಗಿರ್ಬೋದು, ಮತ್ತು ನ್ಯಾಯಮೂರ್ತಿ ಸದಾಶಿವನ್ ವರದಿ ಆಗಿರ್ಬೋದು, ಆ ಗುಂಪಿಗೆ 6%. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.